ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರ್ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಶಿವಾಜಿನಗರ್ ಬಸ್ ಸ್ಟಾಪಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಶಾಪಿಂಗ್ ಬಂದುಬಿಟ್ಟು ನನ್ನ ಫ್ರೆಂಡ್ಗೋಸ್ಕರ, ಅವಳು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದ್ದಾಳೆ. ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಶಿವಾಜಿನಗರದಿಂದ ಕಮರ್ಷಿಯಲ್ ಸ್ಟ್ರೀಟ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಡೈರೆಕ್ಟ್ ಬಸ್ ಕಮರ್ಷಿಯಲ್ಗೆ ಇಲ್ಲ. ಸೊ ಹಾಗಾಗಿ ನಾವು ಶಿವಾಜಿನಗರದಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಹಾಕ್ಕೊಂಡಿದ್ದಾರೆ ಡ್ರೆಸ್ಸಸ್ದು. ಬಟ್ ನಾವು ಕಮರ್ಷಿಯಲ್ಗೆ ಎಂಟ್ರ್ ಆಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಮುಂಚೆ ಇಲ್ಲಿ ಒಂದು ಅಂಗಡಿ ನೋಡಿದ್ವಿ. ಇಲ್ಲಿ ಸ್ವಲ್ಪ ಕಾಟ್ ಸೆಟ್ಗಳೆಲ್ಲ ಚೆನ್ನಾಗಿತ್ತು. ಸೊ ಹಾಗಾಗಿ ಚೆಕ್ ಮಾಡೋಣ ಅಂತ ಹೋದ್ವಿ. ಎಲ್ಲ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ್ರು. ಆಮೇಲೆ ಇನ್ನೊಂದು ಯಾವುದೋ ಇಲ್ಲಿ ಶಾಪಿಗೆ ಬಂದ್ವಿ. ಇಲ್ಲೇನು ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಕಲೆಕ್ಷನ್ಸ್. ಬಟ್ ದ ನೆಕ್ಸ್ಟ್ ಶಾಪ್, ಈ ಶಾಪಲ್ಲಂತೂ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಸೇಲಲ್ಲಿತ್ತು. ಏನೇ ತೊಗೊಂಡ್ರು ಲೈಕ್ ಜಸ್ಟ್ 200, 250, 300 ಮೇಲಂತೂ ಯಾವುದು ಪ್ರೈಸ್ ದಾಟಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಶರ್ಟ್ಸ್ ಆಗಲಿ, ಟೀ ಶರ್ಟ್ಸ್ ಆಗಲಿ, ಸ್ಕರ್ಟ್ಸ್, ಕ್ರಾಪ್ ಟಾಪ್ಸ್ ಎಲ್ಲನೂ ಚೆನ್ನಾಗಿತ್ತು. ಅಂದರೆ ತುಂಬ ಬಜೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ವಿತಿನ್ 300 ಸಿಕ್ತು. ಸೊ ಇದೆಲ್ಲ ಶರ್ಟ್ಸ್ ಇದೆ. ಅಂದರೆ ಶರ್ಟ್ಸ್ ಅಂದರೆ ಕಂಪ್ಲೀಟ್ ಶರ್ಟ್ಸ್ ಕೂಡ ಅಲ್ಲ, ಜೀನ್ಸ್ ಮೇಲೆ ಹಾಕ್ಕೊಳ್ಳೋ ಥರ ಶಾರ್ಟ್ ಟಾಪ್ಸ್ ಇದೆ ಎಲ್ಲ. ಸೊ ಯಾವುದೂ 300 ಮೇಲ್ ರೇಟ್ಸ್ ಇಲ್ಲ. ತುಂಬ ಕಲೆಕ್ಷನ್ಸ್ ಅದು ತುಂಬಾ ಚೆನ್ನಾಗಿತ್ತು. ಬಟ್ ತುಂಬ ಪೇಷನ್ಸಲ್ಲಿ ಹುಡುಕಿದ್ರೆ ಮಾತ್ರ ತುಂಬ ಅಂದರೆ ತುಂಬ ಎಲ್ಲ ಚೆನ್ನಾಗಿರೋ ಬಟ್ಟೆಗಳು ಸಿಗ್ತವೆ ಈ ಅಂಗಡಿಯಲ್ಲಿ. ನಮಗಿಷ್ಟ ಆಯಿತು. ಸೊ ಇಡೀ ಅಂಗಡಿನ ಚೆನ್ನಾಗಿ ಹುಡುಕಿ ಜಾಲಾಡಿ ಫೈನಲಿ ನಾವೊಂದು ಡ್ರೆಸ್ ತೊಗೊಂಡ್ವಿ. ದಟ್ ಇಸ್ ಸ್ಕರ್ಟ್ ಆ್ಯಂಡ್ ಕ್ರಾಪ್ ಟಾಪ್. ಎರಡೂ 200 ಸಿಕ್ತು. ತುಂಬ ಅಫೋರ್ಡಬಲ್ ಅನಿಸ್ತು. ಸೊ ಈ ಶಾಪ್ ಬಂದುಬಿಟ್ಟು ಮಿಸ್ ವಾವ್ ಅಂತ. ಇದೇ ಅಂಗಡಿ ಇನ್ನೊಂದು ಆಪೋಸಿಟಲ್ಲಿ ಕೂಡ ಇತ್ತು. ಅಂದರೆ ಇವ್ರದೇ ಇನ್ನೊಂದು ಸೆಕೆಂಡ್ ಸ್ಟೋರ್ ಅಂತ ಹೇಳ್ಬೋದು. ಈ ಸ್ಟೋರಲ್ಲಿ ಇನ್ನೂ ಚೆನ್ನಾಗಿರೋ ಕಲೆಕ್ಷನ್ ಸಿಕ್ತು. ತುಂಬ ಅಂದರೆ ತುಂಬಾ ಈ ಇನ್ಸ್ಟಾಗ್ರಾಮಬಲ್ ಟಾಪ್ಸ್ ಆಗಿರ್ಬೋದು ಅಥವಾ ಸ್ಕರ್ಟ್ಸ್ ಆಗಿರ್ಬೋದು, ಈ ಟ್ರೆಂಡಿ ಟಾಪ್ಸ್ ಎಲ್ಲ ಚೆನ್ನಾಗಿತ್ತು. ಇದರಲ್ಲಿ ಎಷ್ಟು ಕ್ಯೂಟ್ ಆಗಿರೋ ಟಾಪ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಈ ಶಾಪಲ್ಲಂತೂ. ಸೊ ಹುಡುಕಿದ್ರೆ ಟೈಮ್ ತೊಗೊಂಡು ಪೇಷನ್ಸಿಂದ ಹುಡುಕಿದ್ರೆ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಸ್ಕರ್ಟ್ಸ್ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ 200, 250. ಈ ಶಾಪಲ್ಲಿ ಕೂಡ 200, 250 ಅಷ್ಟೇ ಇತ್ತು. ಬಟ್ ಎಲ್ಲದೂ 200, 250 ಅಲ್ಲ. ಬಟ್ ಕೆಲವೊಂದು 300 ಕೂಡ ಇದೆ, 350 ಕೂಡ ಇದೆ. ಅಫೋರ್ಡಬಲ್ ಪ್ರೈಸಸಲ್ಲಿ ತುಂಬ ಚೆನ್ನಾಗಿದೆ ಈ ಶಾಪ್ ಅಂತ ಹೇಳ್ಬೋದು. ಸೊ ಈ ಶರ್ಟ್ಸ್ ಎಲ್ಲ ಆಲ್ಮೋಸ್ಟ್ ಅರೌಂಡ್ ಮೇ ಬಿ 300 ಅನ್ಸುತ್ತೆ. ಪ್ರೈಸ್ ಕರೆಕ್ಟಾಗಿ ನೆನಪಿಲ್ಲ. ಅರೌಂಡ್ 300 ಒಳಗಡೆನೇ ಇದ್ದಾವೆ ಈ ಶರ್ಟ್ಸ್ ಪ್ರೈಸಸ್ ಅಂತೂ. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ಶಾಪಲ್ಲಿ. ಸೆಕೆಂಡ್ ಶಾಪಲ್ಲಿ ನಾವೇನು ಬಂದಿದ್ದೀವಿ ಆ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿತ್ತು. ಸೊ ಈ ಶರ್ಟ್ ನನ್ನ ಫ್ರೆಂಡ್ಗೆ ತುಂಬ ಇಷ್ಟ ಆಗೋಗ್ಬಿಡ್ತು. ಹಾಗಾಗಿ ಇದನ್ನು ತೋರಿಸು ಅಂತ ಹೇಳ್ತಿದ್ಲು. ಸೊ ಇದೆಲ್ಲ ಶರ್ಟ್ಸ್ ಎಲ್ಲ ನೋಡಿ ನಾವು ನೆಕ್ಸ್ಟ್ ಇಲ್ಲಿ ಟೀ ಶರ್ಟ್ಸ್ನ ನೋಡಿದ್ವಿ. ಅಂದರೆ ಇದೆಲ್ಲ ಕ್ರಾಪ್ ಟಾಪ್ ಥರ. ಇದು ಎಲ್ಲದೂ ಆಲ್ಮೋಸ್ಟ್ 200, 250, 300 ಅಷ್ಟೇ ಇತ್ತು. ತುಂಬ ಚೆನ್ನಾಗಿತ್ತು. ಕಾಲೇಜ್ಗಾಗಿರ್ಬೋದು ಅಥವಾ ಆಫೀಸ್ ವೇರ್ ಆಗಿರ್ಬೋದು, ಈ ಚಿಕ್ಕ ಫ್ರೆಂಡ್ಸ್ ಔಟಿಂಗ್ ಆಗಿರ್ಬೋದು, ಆ ಥರದಕ್ಕೆಲ್ಲ ತುಂಬಾ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಕ್ರಾಪ್ ಟಾಪ್ಸ್ ಎಲ್ಲ ಆಲ್ಮೋಸ್ಟ್ 200 ಇತ್ತು. ಸೊ ಫೈನಲಿ ಈ ಶಾಪಲ್ಲಿ ಫುಲ್ ರಿಸರ್ಚ್ ಮಾಡಿ ಇದೊಂದು ಸ್ಕರ್ಟ್, ಅದಾದಮೇಲೆ ಈ ಕಾಟ್ಸನ್ನು ತೊಗೊಂಡ್ವಿ. ಸೊ ಈ ಶಾಪ್ ಕೂಡ ಸೇಮ್ ಮಿಸ್ ವಾವ್ ಅಂತ. ಇದೆರಡು ಸ್ಟೋರ್ ಆಪೋಸಿಟ್ಸಲ್ಲೇ ಇದೆ. ಈ ಸ್ಟೋರಿಂದ ಆಚೆ ಬಂದ ತಕ್ಷಣ ಈ ಸ್ಟೋರ್ಗೆ ಆಪೋಸಿಟ್ ಒಂದು ಸಿರಾಮಿಕ್ದು ಮಗ್ಸ್ದು ಅಂಗಡಿ ಇತ್ತು. ಆಚೆಗಡೆ ಇಯರಿಂಗ್ಸ್ ಎಲ್ಲ ಆಲ್ಮೋಸ್ಟ್ 50 ರೂಪೀಸ್, 30 ರೂಪೀಸ್ಗೆ ಇತ್ತು. ಸೊ ನೋಡೋಣ ಅಂತ ಹೋದ್ವಿ. ಕಲೆಕ್ಷನ್ಸ್ ಕೂಡ ಚೆನ್ನಾಗೇ ಇತ್ತು. ಒಳಗಡೆನೂ ಇಯರಿಂಗ್ಸ್ ಇತ್ತು. ಅದ್ರ
ಅದಕ್ಕಿಂತ ಇಲ್ಲಿ ಸಿರಾಮಿಕ್ದು ಮಗ್ಸ್ ಇತ್ತು, ಕಾಫಿ ಮಗ್ಸ್ ಆಗಿರ್ಬೋದು ಅಥವಾ ಟೀ ಮಗ್ಸ್ ಎಲ್ಲ ಚೆನ್ನಾಗಿತ್ತು. ತುಂಬ ಡಿಸೈನ್ ಎಲ್ಲ ಇತ್ತು ಇಲ್ಲಿ. ಸೊ ರೇಟ್ಸ್ ಏನು ಕೇಳಕ್ಕೆ ಹೋಗಲಿಲ್ಲ ನಾನು, ಬಿಕಾಸ್ ನಾನು ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ ರೈಟ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್. ಸೊ ಹಾಗಾಗಿ ನಾನು ತೊಗೊಂಡಿಲ್ಲ. ಸೊ ಗ್ಲಾಸ್ದು ಎಲ್ಲ ಕಪ್ಸ್ ಇತ್ತು. ಅದಾದಮೇಲೆ ಇಯರಿಂಗ್ಸ್ ನೋಡೋಣ ಅಂತ ಅಂದ್ಕೊಂಡ್ವಿ. ಇಯರಿಂಗ್ಸ್ ಕೂಡ ಅಷ್ಟೇ, ಇಯರಿಂಗ್ಸ್ದು ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಈ ಶಾಪಲ್ಲಿ. ಆಲ್ಮೋಸ್ಟ್ ಎಲ್ಲದೂ 100 ರುಪೀಸ್ಗೆನೇ ಇತ್ತು. ಸೊ ಈ ಶಾಪ್ನ ಮುಗಿಸ್ಕೊಂಡು ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಎಂಟರ್ ಆಗ್ತೀವಿ. ಅದನ್ನು ಪಾರ್ಟ್ 2 ಅಲ್ಲಿ ಹಾಕಿರ್ತೀನಿ. ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2. ಥ್ಯಾಂಕ್ ಯು, ಬಾಯ್.